ನಾಜರ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತೀನಿ. ಹಾಗೆ ತೆಲುಗು ಚಿತ್ರರಂಗದಿಂದ ಕಲಾವತಿ ಬಂದಿದ್ದಾರೆ, ಅವ್ರಿಗೂ ಸ್ವಾಗತಿಸ್ತೀನಿ. ನಮ್ಮ ಕನ್ನಡ ಚಲನಚಿತ್ರರಂಗದ ಎಲ್ಲ ಕಲಾವಿದರು ನಮ್ಮ ಕುಟುಂಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಬಂದಿದ್ದೀರಾ, ನಿಮಗೂ ಸ್ವಾಗತ ಬಯಸ್ತಾ ಇವತ್ತು ಈ ಒಂದು ಈ ವೇದಿಕೆ ಒಂದು ನೆನಪು ಡಾಕ್ಟರ್ ಅಂಬರೀಷ್ ಅವರು ಇಷ್ಟು ದೊಡ್ಡ ಭವನ ಇಡೀ ಭಾರತ ಚಿತ್ರರಂಗದಲ್ಲಿ ಯಾವ ಚಿತ್ರರಂಗದಲ್ಲೂ ಈ ಥರ ಒಂದು ಸಾಧನೆಯನ್ನು ಮಾಡಿರುವಂಥ ಯಾರಿಲ್ಲ. ಈ ಭವನ ಕಟ್ಟುವಾಗ ಅವ್ರು ಹೇಳಿಷ್ಟೇ ಎಲ್ಲ ವಿಭಾಗಗಳಲ್ಲಿ ಹಂಗೆ ಕಟ್ಟಬೇಕು ನಾವು ಅಂತ. ಅದಕ್ಕೆ ಈ ಒಂದು ಭವನ ಇವತ್ತು ಈ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ನಮ್ಮ ಕಲಾವಿದರಿಗೋಸ್ಕರ, ಚಿತ್ರರಂಗಕ್ಕೋಸ್ಕರ ಈ ಭವನ ಸ್ಥಾಪಿಸಿದರು ಡಾಕ್ಟರ್ ಅಂಬರೀಷ್ ಅವರು. ಇದು ಒಂದು ಕನಸಾಗಿತ್ತು, ಡಾಕ್ಟರ್ ರಾಜ್ಕುಮಾರ್ ಅವರ ಕನಸು. ಕಲಾವಿದರಿಗೆ ಒಂದು ಭವನ ಕಟ್ಟಬೇಕು ಅನ್ನೋ ಒಂದು ಅವರ ಆಸೆಯಾಗಿತ್ತು. ಅದನ್ನು ಡಾಕ್ಟರ್ ಅಂಬರೀಷ್ ಅವರು ಎಷ್ಟು ಕಷ್ಟಪಟ್ಟು ಈ ಒಂದು ಭವನನ ನಿರ್ಮಿಸಿದ್ರು, ಕಟ್ಟಿದ್ರು ಅಂದರೆ ಇಡೀ ಕಲಾವಿದರಿಗೆಲ್ಲೂ ಗೊತ್ತು. ಅದರಲ್ಲೂ ಈ ಸಂದರ್ಭದಲ್ಲಿ ಕೆಲವನ್ನ ನೆನೆಸ್ಕೊಳ್ಬೇಕಾದ ನಾನು, ಶಿವರಾಮಣ್ಣ, ಸುಂದರ್ರಾಜ್, ದೊಡ್ಡಣ್ಣ, ಈ ಥರ ಎಲ್ಲರೂ ಅಂದರೆ ಮುಖ್ಯವಾಗಿದೆ ಎಲ್ಲ ಕಲಾವಿದರು ಸೇರಿ ಇದನ್ನ ಇವಾಗ ಚಿಕ್ಕ ಈ ಸೈಟ್ ತಗೊಂಡಾಗ ಚಿಕ್ಕ ಶೆಡ್ಡಲ್ಲಿ ಸರ್ಜಾದೇವರು ಬಂದು ಕೂತ್ಕೊಂಡು ಪ್ರತಿ ತಿಂಗಳು ಬಂದು ಕೂತ್ಕೊಂಡು ಎಲ್ಲರೂ ಬರ ಕೇಳಿ ಇಂಥ ಒಂದು ಅವೆಲ್ಲ ನನಗೆ ಜ್ಞಾಪಕ ಬಂದು ತುಂಬ ಮನಸ್ಸಿಗೆ ನೋವಾಯಿತು. ಇವರು ಇಲ್ವಲ್ಲ ಇವರೆಲ್ಲ ಅಂತ. ಸೊ ಇವತ್ತು ಈ ನುಡಿ ನಮನ ಕಾರ್ಯಕ್ರಮಕ್ಕೆ ಬಂದಿದ್ದೀರ, ನಾವೆಲ್ಲರೂ ವೇದಿಕೆಯಲ್ಲಿ ಬಂದು ತಮ್ಮ ಅನಿಸಿಕೆಗಳೆಲ್ಲ ಹಂಚ್ಕೋಬೋದು ಅಂತ ಈ ಸಂದರ್ಭ ನಾನು ಕೇಳ್ಬೋದಿದ್ದೀನಿ. ನಮಸ್ಕಾರ. ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಇವತ್ತಿನ ದಿನ ಸರೋಜಾದೇವಿ ಅವರ ಒಂದು ಪುಣ್ಯ ಸ್ಮರಣೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಮ್ಮ ಕಲಾವಿದರ ಸಂಘದ ಭವನದಲ್ಲಿ ನಡೆಯೋದು ನಿಜಕ್ಕೂ ಒಂದು ರೀತಿ ತುಂಬಾ ಮನಸ್ಸಿಗೆ ಒಂದು ಸಮಾಧಾನ, ತೃಪ್ತಿ ಕೊಡುವಂಥ ವಿಷಯ. ಸರೋಜಮ್ಮನವರ ಸಾಧನೆಗಳ ಬಗ್ಗೆ ಮಾತಾಡೋಕ್ಕೆ ನಾವೆಲ್ಲ ತುಂಬ ಸಣ್ಣವರು. ನಿಜಕ್ಕೂ ಹೇಳಬೇಕು ಅಂದರೆ ಆ ಒಂದು ಕಾಲಘಟ್ಟದಲ್ಲಿ ಅವರ ಒಂದು ಜನರೇಷನಲ್ಲಿ ದಕ್ಷಿಣ ಭಾರತಕ್ಕೆ ಮೊದಲನೆಯ ಲೇಡಿ ಸೂಪರ್ ಸ್ಟಾರ್ ಅಂದರೆ ಅದು ಸುಳ್ಳಾಗಲ್ಲ. ಅವರು ಪ್ರತಿಯೊಂದು ತೆಲುಗು ಇರಲಿ, ತಮಿಳು ಇರಲಿ, ಕನ್ನಡ ಇರಲಿ, ಅವರು ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಂದು ಚಿತ್ರದಲ್ಲಿ ಅಥವಾ ಪ್ರತಿಯೊಂದು ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಪೆಷಲ್ ಆ ಒಂದು ಛಾಪನ್ನು ಮೂಡಿಸ್ತವರು. ನಮ್ಮ ಅದಾದಮೇಲೆ ಬಂದಿರುವಂಥ ಎಲ್ಲ ಜನರೇಷನ್ಸ್ಗೂ ಒಂದು ಸ್ಫೂರ್ತಿ ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವರ ಸಾಧನೆಗಳು, ಅವರು ನಡೆಸಿರುವಂಥ ಚಿತ್ರಗಳು, ಆ ಹಾಡುಗಳು ಇವತ್ತಿಗೂ ಅಷ್ಟೇ ಪಾಪ್ಯುಲರ್. ಎಲ್ಲೇ ಹೋದ್ರು ನೀವು ಬರೀ ದಕ್ಷಿಣ ಭಾರತ ಅಂತಲ್ಲ, ನಮ್ಮ ದೇಶ ಅಂತಲ್ಲ, ನಾವು ಅಕ್ಕಪಕ್ಕದ ದೇಶಗಳಿಗೆ ಹೋದಾಗಲೂ ಸಿಂಗಾಪುರ್, ಮಲೇಷ್ಯಾ, ಇನ್ನೂ ಅವ್ರ ಹಾಡುಗಳು, ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿಯ ಒಂದು ನೆನಪುಗಳನ್ನ ಇಟ್ಕೊಂಡು ಎಲ್ಲರೂ ಅವ್ರನ್ನ ಅಷ್ಟೊಂದು ಒಂದು ರೀತಿ ಹೀರೋ ವರ್ಷಿಪ್ ಅನ್ನತ್ತೆ, ಹೀರೋಯಿನ್ ವರ್ಷಿಪ್ ಅಂತ ನೀವು ನೋಡ್ಬೋದು ಸರೋಜಾದೇವಿ ಅವರಿಂದ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಅವ್ರ ಬಗ್ಗೆ ನಾನು ಮಾತಾಡೋದು, ಅವರ ಪ್ರೊಫೆಷನ್ ಅನ್ನೋದೊಂದು ಪಕ್ಕದಲ್ಲಿಟ್ಟರೆ, ನಮ್ಮ ನಡುವೆ ಇದ್ದ
ಒಡನಾಟ, ಒಂದು ಪ್ರೀತಿ, ಒಂದು ಅಭಿಮಾನ, ಅದು ಮೊದಲಿಂದಲೂ ನಾನು ನೋಡ್ಕೊಂಡು ಬಂದೆ. ಅವ್ರು ಯಾವತ್ತೂ ನಾನು ದೊಡ್ಡ ಸ್ಟಾರು ಅಥವಾ ನನ್ನ ಸಾಧನೆ ಇದು ಬಿ ಸರೋಜಾದೇವಿ ಅನ್ನೋ ಥರ ಯಾವತ್ತೂ ಅವ್ರು ನಡ್ಕೊಂಡಿಲ್ಲ. ಚಿಕ್ಕ ಮಗು ಥರನೇ ಮಾತಾಡೋರು, ಫೋನ್ ಮಾಡಿ ಅವರೇ ಫೋನ್ ಮಾಡೋರು. ಎಲ್ಲೇ ಇದ್ರೂ ಸುಮಾ ನನ್ನ ತಮ್ಮ ಎಲ್ಲಿ, ಅವ್ರು ಮಾತಾಡಬೇಕು, ಅವ್ರ ಜೊತೆ ಮಾತಾಡಿದ್ರೆ ನನಗೊಂದು ಧೈರ್ಯ. ಏನೇ ಇದ್ರೂ, ಕಷ್ಟ ಇದ್ರು ಸುಖ ಇದ್ರು, ಒಂದು ಸಂತೋಷದ ಸುದ್ದಿ ನಾನು ಶೇರ್ ಮಾಡ್ಕೋಬೇಕು ಅಂದ್ರೂ ಅಂಬರೀಷ್ ಅಂತ ಅವರು ಆಸೆ ಪಡೋರು. ಅಂದರೆ ಅವರಿಬ್ಬರ ಮಧ್ಯೆ ಅಷ್ಟೊಂದು ಒಂದು ಸುಂದರವಾದ ಒಂದು ಅನುಬಂಧ ಇತ್ತು. ಅದನ್ನು ನಾನು ನೋಡಿ ಖುಷಿ ಪಡ್ತಿದ್ದೆ. ಅವ್ರು ನಮ್ಮ ಮನೆಗೆ ಹಲವಾರು ಬಾರಿ ಬಂದಿದ್ದಾರೆ, ನಾವು ಅವ್ರ ಮನೆಗೆ ಹೋಗಿದ್ವಿ. ಅಂಬರೀಷ್ಗೆ ಅವರು ಅಡುಗೆ ಮಾಡಿ ನಾನು ಹಾಕಬೇಕು, ನಾನು ಊಟ ಬಡಿಸ್ಬೇಕು ಅಂತ ತುಂಬ ಆಸೆ ಪಡೋರು. ಅಲ್ಲಿ ಹೋದಾಗ ಒಂದು 50 ವೆರೈಟಿ ಅಡುಗೆಯನ್ನು ಮಾಡಿ ಮುಂದೆ ಇಟ್ಟು ಅವ್ರು ತಿನ್ನಬೇಕು ನನ್ನ ತಮ್ಮ ಅಂತ ಆಸೆ ಪಡೋರು. ಅಂಬರೀಷ್ಗೆ ತುಂಬ ಆಶೀರ್ವಾದ ಮಾಡಿದಂಥವ್ರು. ಅವರು ತುಂಬ ಸ್ಫೂರ್ತಿ ತಗೊಳ್ಳೋರು ಸರೋಜಮ್ಮನವರಿಂದ. ಯಾಕೆಂದರೆ ನನಗಿನ್ನೂ ಚೆನ್ನಾಗಿ ಜ್ಞಾಪಕನ, ಒಂದು ಯಾವುದೋ ಒಂದು ಕಡೆ ಊಟಕ್ಕೆ ಸೇರಿದಾಗ ಅವಾಗ ಸರೋಜಮ್ಮನವರು ಬಂದಿರಲಿಲ್ಲ. ಯಾರೋ ಒಬ್ಬರು, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್, ಸ್ವಲ್ಪ ಏನೋ ಒಂದು ತಮಾಷೆ ಮಾಡೋ ರೀತಿಯಲ್ಲಿ ಅವ್ರದ್ದು ಯಾವುದೋ ಒಂದು ಮೂವಿ ಹಾಡಿನ ಬಗ್ಗೆ ಮಾತಾಡ್ತಿದ್ರು. ಅಂಬರೀಷ್ ಅವರು ಎಲ್ಲರ ಮುಂದೆ ಅವ್ರಿಗೆ ಬೈದು ಹಾಕ್ಬಿಟ್ರು. ನಿಮ್ಗೇನು ಗೊತ್ತು ಸರೋಜಾದೇವಿ ಏನು ಅಂದರೆ ಅವರ ಸಾಧನೆ ಏನು, ಅವರ ಪಾಪ್ಯುಲಾರಿಟಿ ಏನು, ಅವ್ರು ಕಷ್ಟಪಟ್ಟು ಶ್ರಮಪಟ್ಟು ಬಂದಿರೋದು ಅಷ್ಟೇ ಅಲ್ಲ. ಇನ್ನೊಂದು ವಿಷಯ, ನಮ್ಮ ಎಲ್ಲ ಜನ್ರೇಷನ್ಗೂ ಅವ್ರ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅಂತ ನಾನು ಭಾವಿಸ್ತೀನಿ. ಅದೇನು ಅಂತಂದರೆ ಅವ್ರು ಎಷ್ಟು ಚೆನ್ನಾಗಿ ಅವರ ಒಂದು ಪ್ರೊಫೆಷನ್ನ, ಪರ್ಸನಲ್ ಲೈಫ್ನ ಮ್ಯಾನೇಜ್ ಮಾಡ್ಕೊಂಡು ಬಂದರು. ನೀವು ಆವತ್ತಿನ ಕಾಲದ ಒಂದು ಆರ್ಟಿಸ್ಟ್ಗಳನ್ನ ನೋಡಿದ್ರೆ ಅನ್ಫಾರ್ಚುನೇಟ್ಲಿ ಬೇಕಾದಷ್ಟು ಜನ ಪಾಪ ಫೈನಾನ್ಷಿಯಲ್ ಕೊನೆಗೆ ಬಂದಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಸರಿ ಮಾಡ್ಕೊಳ್ದೇನೆ ತುಂಬ ಕಷ್ಟಪಟ್ಟು ಕೊನೆಗೆ ಅವರ ಅಂತ್ಯಕ್ರಿಯೆಗೂ ಎಲ್ಲರೂ ಏನೋ ಒಂದು ಡೊನೇಷನ್ ಮಾಡಿ ಹಾಕುವಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿದ್ರು. ಅಷ್ಟು ಸೂಪರ್ ಸ್ಟಾರ್ಸ್ ಆಗಿದ್ದವರು. ಬಟ್ ಸರೋಜಮ್ಮನವರು ಮೊದಲಿಂದ, ಅಂದರೆ ಅವರ ತಾಯಿಯ ಒಂದು ಸಪೋರ್ಟ್ ಅವ್ರಿಗೆ ತುಂಬ ಚೆನ್ನಾಗಿತ್ತು. ಬಟ್ ಆದ್ರೂ ಅವ್ರ ಪರ್ಸನಲ್ ಲೈಫು, ಪ್ರೊಫೆಷನಲ್ ಲೈಫು, ಆಮೇಲೆ ಎಲ್ಲೋ ಒಂದು ಕಳಂಕ, ಎಲ್ಲೋ ಒಂದು ಕಾಂಟ್ರವರ್ಸಿ ಇಲ್ಲದೆ ಅಷ್ಟು ಬ್ಯೂಟಿಫುಲ್ ಆಗಿ ಅವರು ಮ್ಯಾನೇಜ್ ಮಾಡ್ಕೊಂಡು ಬಂದರು. ಆದರೆ ಶಿ ಈಸ್ ಅನ್ ಇನ್ಸ್ಪಿರೇಷನ್ ಟು ಎವ್ರಿಬಡಿ, ಆಲ್ ಆಫ್ ಅಸ್, ಇವನ್ ಟುಡೇ ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ದಿನ ನಮ್ಮ ಕಲಾವಿದರ ಸಂಘದ ಈ ಒಂದು ಸುಂದರವಾದ ಭವನ, ರಾಕ್ಲೈನ್ ಅವರು ಮಾತಾಡ್ತಾ ಭಾವುಕರಾಗಿ ಅವರೂ ಒಂದಷ್ಟು ಮಾತುಗಳು ಹೇಳಿದ್ರು. ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಐ ವಾಂಟ್ ಟು ಎಕ್ಸ್ಪ್ರೆಸ್ ಎ ಲಿಟಲ್ ಅನ್ಹ್ಯಾಪಿನೆಸ್, ಒಂದು ಥರದ ಬೇಸರವನ್ನು ನಾನು ಇವತ್ತು ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಒಂದು ಭವನ ಮಾಡೋಕ್ಕೆ ರಾಜ್ಕುಮಾರ್ ಅವರು ಅತಿ ದೊಡ್ಡ ಇನ್ಸ್ಪಿರೇಷನ್, ಅವರ ಒಂದು ಕನಸಾಗಿತ್ತು. ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂಬರೀಷ್ ಅವರು ಯಾವ ರೀತಿ ಒಂದು ಶ್ರಮ ಪಟ್ಟಿದ್ರು, ಈ ಒಂದು ಸೈಟ್ ಒಂದು ಇದನ್ನ ಮಾಡೋಕ್ಕೂ ಅಲ್ಲಿಂದ ಒಂದು 20-25 ವರ್ಷಗಳ ಒಂದು ಜರ್ನಿ ಆಗಿತ್ತು ಇದು. ಅದಾದಮೇಲೆ ಪ್ರತಿಯೊಂದು ಡೊನೇಷನ್, ಪ್ರತಿಯೊಂದು ರೂಪಾಯಿ, ನಮ್ಮ ಆರ್ಟಿಸ್ಟ್ಗಳನ್ನು ತುಂಬ ಜನ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಾಂದರೆ ಇಷ್ಟು ಒಂದು ದೊಡ್ಡ ಭವನ ಆಗ್ತಿರ್ಲಿಲ್ಲ. ಬಹುಶಃ ಇಂಡಿಯಾದಲ್ಲಿ ಈ ರೀತಿ ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಬಿಲ್ಡಿಂಗ್ ಅನ್ನೋದು ಈವರೆಗೂ ಆಗಿಲ್ಲ. ನಮ್ಮ ಈ ಒಂದು ಉದ್ಘಾಟನೆಗೆ ಬಂದಂಥ ಟೈಮಲ್ಲಿ ಎಲ್ಲ ಕಲಾವಿದರು ದೊಡ್ಡ ಶತ್ರುಘ್ನ ಸಿನ್ಹಾ ಅವರು ಬಂದಿದ್ದರು, ಚಿರಂಜೀವಿ ಅವರು ಬಂದಿದ್ದರು, ಇನ್ನು ಅನಂತ್ ಕುಮಾರ್ ಅವರು ಬಂದಿದ್ದರು. ಅವರೆಲ್ಲ ತುಂಬ ಶಾಕ್ ಆದರು. ಅವ್ರು ಅಂದ್ಕೊಂಡಿದ್ದು ಇದೊಂದೇ ಫ್ಲೋರು ನಮ್ಮ ಕಲಾವಿದರ ಭವನಕ್ಕೆ ಸೇರಿದ್ದು ಅಂತ. ಬಟ್ ಅವರು ಎಲ್ಲ ಅಂದರೆ ಎಲ್ಲ 4 ಫ್ಲೋರ್ಸ್ನ ನೋಡಿ ಅವರು ನಿಜಕ್ಕೂ ನಂಬೋಕೆ ಆಗ್ತಿಲ್ಲ, ನಮಗೆ ಹೇಗೆ ಮಾಡಿದ್ರಿ ನೀವು, ಹೌ ಡಿಡ್ ಯು ಮ್ಯಾನೇಜ್ ದಿಸ್ ಅನ್ನುವಂಥ ಮಾತುಗಳನ್ನ ಕೇಳಿದ್ರು. ಅವಾಗ ಅಂಬರೀಷ್ ಅವರು ಒಂದು ಮಾತನ್ನು ಹೇಳಿದ್ರು, ಇದರಲ್ಲಿ ನಾನೇನು ಕ್ರೆಡಿಟ್ ತಗೊಳಕ್ಕೆ ಹೋಗಲ್ಲ, ಎಲ್ಲರ ಒಂದು ಶ್ರಮ ಇದೆ, ಎಲ್ಲಿಂದನೂ ಶುರು ಆಯಿತು, ಎಲ್ಲಿಂದನೂ ಈಗ ಈ ಒಂದು ಹಂತಕ್ಕೆ ಬಂದಿದೆ. ಆದರೆ
ಮಾಡುವಂಥ ಶಕ್ತಿ ಕೊಟ್ಟಿದ್ದಾರೆ ನನಗೆ, ನನ್ನ ಈ ಥರ ಮಾಡಬೇಕು ಅಂತ. ನನ್ನದು ಇದು ಅಂಬರೀಷ್ ಅವ್ರ ಮಾತುಗಳು. ನನ್ನದೊಂದೇ ಆಸೆ, ಇದು ನನಗೋಸ್ಕರ ನಾನು ಮಾಡಿರೋದಲ್ಲ, ಇದು ನಮ್ಮ ಕಲಾವಿದರ ಕುಟುಂಬಕ್ಕೆ ನಾನು ಮಾಡಿರೋದು. ಇಲ್ಲಿ ಎಲ್ಲರೂ ಸೇರಬೇಕು. ಈ ಒಂದು ಇದಕ್ಕೆ ಒಂದು ಅರ್ಥ ಸಿಗೋದು, ಒಂದು ಅರ್ಥಪೂರ್ಣವಾಗೋದು ನೀವೆಲ್ಲರೂ ಇದನ್ನು ಬಳಸ್ಕೊಂಡಾಗಲೇ ಇದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ದಿಸ್ ಇಸ್ ನಾಟ್ ಫಾರ್ ಮೀ, ದಿಸ್ ಇಸ್ ಫಾರ್ ಆಲ್ ಆಫ್ ಯು, ನನ್ನ ಬರೋ ಜನ್ರೇಷನ್ಸು. ಇದನ್ನು ನೀವು ಯಾವ ರೀತಿ ಇದನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀರಾ, ಇದನ್ನು ಇನ್ನೂ ಇಂಪ್ರೂವ್ ಮಾಡ್ತೀರಾ, ಡೆವಲಪ್ ಮಾಡ್ತೀರಾ ಅನ್ನುವಂಥ ಒಂದು ಕನಸು ಅಂಬರೀಷ್ ಅವ್ರದ್ದಾಗಿತ್ತು. ಆ ಕನಸನ್ನು ನಮ್ಮ ಈ ಜನ್ರೇಷನ್, ಈಗ ಕನ್ನಡ ಕಲಾವಿದರು, ನೀವು ಈಗ ಯಾರು ಮುನ್ನೆಲೆಯಲ್ಲಿ ಇದ್ದೀರೋ ಇದನ್ನು ನೀವು ಕೈ ಹಿಡಿದು ಅಂಬರೀಷ್ ಅವರ, ರಾಜ್ಕುಮಾರ್ ಅವರ ಆವತ್ತಿನ ಕನಸನ್ನು ಇನ್ನು ನೀವು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದೊಂದೇ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳೋದು. ಇವತ್ತು ಸರೋಜಾದೇವಿ ಅವರಿಗೆ ನಾವೆಲ್ಲ ಇಲ್ಲಿ ನಮನ ಸಲ್ಲಿಸೋಕೆ ಬಂದಿದ್ದೀವಿ. ಇಲ್ಲಿಗೆ ಯಾರ್ಯಾರು ನೀವು ಎಫರ್ಟ್ ಹಾಕಿ ಇಷ್ಟು ದೂರ ನೀವು ಬಂದು ಅವ್ರ ಮೇಲೆ ಇಷ್ಟೊಂದು ಗೌರವ ಇಟ್ಟು ನೀವು ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳನ್ನು ನಾನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್. As I said, you have come all the way from Chennai. You made that time. That shows the respect you have for Saroja Devi. And thank you everybody for making the effort to be here. And I also Rockland Venkatesh ಅವ್ರಿಗೂ ನನ್ನ ಧನ್ಯವಾದ ಹೇಳ್ತೀನಿ. ಇಷ್ಟೊಂದು ಒಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಅವರು ತುಂಬ ಶಾರ್ಟ್ ಟೈಮಲ್ಲಿ ಅವ್ರಿಗೆ ಈ ಡೇಟ್ ಗೊತ್ತಾದಾಗ್ಲಿಂದನೂ ತುಂಬ ಶಾರ್ಟ್ ಟೈಮಲ್ಲಿ ತುಂಬಾನೇ ಅವ್ರು ಶ್ರಮ ಪಟ್ಟು ಮಾಡಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. The day he called me, there was a pause, or in our film language, there was a lag. Sulu Karthi, and he said, Saroja Devi amma namma kuda illa. I had to take the lag. I couldn't talk anything because we know her. 10 years back, we met her as our association's member, and we traveled 10 years with her, so we know her. So we were dumbstruck without any words. And of course, we had our own ritualistic, later the next day we had. Yesterday, a few days back, Rockland Venkatesh sir called me and said, "Are you coming?" I said, "I will come, sir. I am here." I don't know, I'm in a very strange emotions now. To be very, I don't know. Yesterday night I slept. I saw Pudhiya Paravai. I don't know how many of you have watched one of the greatest film. Leave alone it's a Tamil film. It is one of the great film with Shivaji sir and Saroja Devi Amma, Saukar Janaki Amma. I watched it twice and slept. And morning when I woke up, today I don't have any agenda. Only to participate in this. Morning I was fresh. I was overjoyed. I was energetic. Then deeply I meditated, then I found that that's what Saroja Devi Amma has started the day today to me. This is the day, not this day. Now on, we have to celebrate her. I think she is the symbol of beauty, the symbol of love. I think she has to be celebrated. That's what the message I got from her. When I met her, she was so simple, so simple. I know
have seen so, you know, I cannot say arrogant. A few of them were like that. They behave like as if they have come to something. This lady, she never behaved like a star or one who has got Padma Bhushan or Padmashri or doctorate. Nothing. Like, you know, Amma, when you talk about this building and Rocklin Garu talks about this building, I know the pain, how each and every brick costs. I know. So I have the same feeling that whatever happens in this kind of association, everybody should participate. It is not just giving the donation, okay, my part is over, you run the thing. No, you have to come. That's what they are also doing, maybe. So, ನಗರಾಗ್ತಾ ಇರ್ಬೇಕು ಅವ್ರಿಗೆ ಚಳಿ ಮಾಡೋದು ಬೇಡ ಇಲ್ಲ ಇವಾಗ ಬಂಧುಗಳೇ. ಯಾಕೆ ಈ ಮಾತು ಹೇಳಿದ್ರೆ ಲಘುವಾಗಿ ಬಂದು ಇದ್ರು, ಸಾಧಿಸಿದ್ರು, ಹೋಗಿದ್ದಾರೆ. ಈಗ ಅವರ ಒಳ್ಳೆಯ ಘಟನೆಗಳನ್ನು ನೆನೆಸ್ಕೊಂಡು ನಾವು ಅದನ್ನ ಯಾವ ರೀತಿಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು, ದಕ್ಷಿಣ ಭಾರತ ಇರಲಿ, ಕಲಾವಿದರಲ್ಲಿ ಯಾರಾದ್ರೂ ಅದನ್ನ ಮಾತ್ರ ಯೋಚನೆ ಮಾಡೋಣ. ಬಹಳ ಸಂತೋಷ ಆಯಿತು. ನಸೀರ್ ಅವರು, ಸೋದರಿ ಸುಮಲತಾ ಅವರು, ಮಾಜಿ ಸಂಸದರು ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದರು. ಪುನರಪಿ ಅದನ್ನೇ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇವರು ನಡೆಸಿಕೊಳ್ಳೋದ್ರ ಜೊತೆನಲ್ಲಿ ಅಂಬರೀಷ್ ಅವರು ನಡೆಸಿಕೊಳ್ಳೋದು ಅನಿವಾರ್ಯ ಈ ಸಂದರ್ಭದಲ್ಲಿ, ಇದು ಈ ಜಾಗಕ್ಕೆ ಬಂದಾಗ. ಹಾಗೆ ಇಡೀ ಇಂಡಸ್ಟ್ರಿಯಲ್ಲಿ ರಾಜ್ಕುಮಾರ್ ಅವರು ನೆನೆಸ್ಕೊಳ್ಳೋದು ಹಾಗೆ. ಇವರು 3 ಜನ ನಮಗೆ ಮಾದರಿಯಾಗಿದ್ದಾರೆ ಎಲ್ಲ ರೀತಿಯಲ್ಲಿ. ಅಂದ್ರೆ ಬದುಕಿದ್ರು, ಹೊರಟೋಗಿದ್ದಾರೆ, ಅಂದ್ರೆ ಬಿಟ್ಟೋಗಿದ್ದಾರೆ, ಒಂದು ಮಾದರಿಯನ್ನು ಬಿಟ್ಟೋಗಿದ್ದಾರೆ. ಅದು ರಾಜ್ಕುಮಾರ್ ಆಗಲಿ, ಅಂಬರೀಷ್ ಆಗಲಿ ಅಥವಾ ಸರೋಜಾದೇವಿ, ಇವ್ರ ಹೆಚ್ಚಿಗೆ ನೆನೆಸ್ಕೋಬೇಕಾಗಿದೆ. ಯಾಕೆಂದ್ರೆ ಚನ್ನಪಟ್ಟಣದ ಲುಟ್ಟಿ ಚೆನ್ನೈನಲ್ಲಿ ಇದ್ಕೊಂಡು ದಕ್ಷಿಣ ಭಾರತವನ್ನೇ ಸೂಪರ್ ಸ್ಟಾರ್ ಆಗಿ ಆಳಿದಂತ ಒಬ್ಬ ವ್ಯಕ್ತಿ ಕನ್ನಡಿಗರು ಅಂತ ಅಂದಾಗ ಬರೀ ಅಷ್ಟೇ ಅಲ್ಲ, ಒಂದು ಕಪ್ಪು ಚಿಕ್ಕೆ ಇಲ್ಲದೆ ಇಲ್ಲಿವರೆಗೂ ಬದುಕಿದ್ರು. ಮತ್ತು ಸೌಜನ್ಯ, ಸಜ್ಜನಿಕೆ, ಸಂಯಮ, ನಾಸಿರನ್ನು ಚೆನ್ನಾಗಿ ಹೇಳಿದ್ರು. ಅವ್ರು ಯಾವ ಪ್ರೊಫೆಷನ್ ಅಲ್ಲಿ ಇದ್ದಿದ್ರು ಕೂಡ ಇವತ್ತು ಅಲ್ಲೇನೆ ಒಂದು ಚಾಪ್ ಕೊಡಿಸ್ತಿದ್ರು. ಮೇಜರ್ ಆಟಿಟ್ಯೂಡ್, ಗುಣ, ನಡವಳಿಕೆ ಇದೆಯಲ್ಲ, ಅದನ್ನ ನಮಗೆ ಯಾವ ಕಾಲದಲ್ಲಿ ಹೆಣ್ಣು ಮಕ್ಕಳುಗಳು ಸಿನಿಮಾ ರಂಗಕ್ಕೆ ಬರಕ್ ಸಾಧ್ಯವಿಲ್ಲದೆ ಇರುವಂತಹ ಸಂದರ್ಭದಲ್ಲಿ, ರಂಗಭೂಮಿಗೆ ಬರೋದಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಚನ್ನಪಟ್ಟಣದ ಒಂದು ಹೆಣ್ಣು ಹುಟ್ಟಿ ಬೆಳೆದು ಎಂಥ ದಿಗ್ಗಜರು ದಕ್ಷಿಣ ಭಾರತದ ಎಲ್ಲ ದೊಡ್ಡ ನಾಯಕರುಗಳ ಜೊತೆಯಲ್ಲಿ ಪಾತ್ರ ಮಾಡಿ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಾವು ಮಾತಾಡಕ್ಕಾಗದೇ ಇರೋ ರೀತಿಯಲ್ಲಿ ಮಾಡಿದ್ದಾರೆ. ಅಂದ್ರೆ ಆ ದೊಡ್ಡ ನಡವಳಿಕೆಯನ್ನು ಮುಂದುವರಿಸಿಕೊಂಡು ಹೋದ್ರೆ ಸಾಕಾಗಿದೆ. ನಾವು ಅದು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಅಂತ ನನಗೂ ಕೂಡ ಅವಕಾಶ ಸಿಗ್ತಾ ಜೊತೆ ಯಾವುದೋ ಒಂದು ಪಾತ್ರ ಮಾಡೋದಕ್ಕೆ, ಸಣ್ಣ ಪಾತ್ರ, ಆದ್ರೆ ಅವ್ರು ಎಷ್ಟು ಸೌಜನ್ಯದಿಂದ ಗುರುಸೋರು ನಮ್ಮನ್ನ. ಅಂದ್ರೆ 2-3 ಸತಿ ಮನೆಗೆ ಕರೆಸೋದು, ಎಲ್ಲೋ ನನ್ನ ಭಾಷಣ ಮಾತುಗಳನ್ನೆಲ್ಲ ಕೇಳಿ ಖುಷಿಯಾಗಿ ಮನೆಗೆ ಬನ್ನಿ ಗಂಡ ಹೆಂಡತಿ ತಿಂಡಿಗೆ, ಅಲ್ಲಿ ಕರೆದಾಗ ಸ್ವಾಗತಿಸಿ ತಿಂಡಿ ಕೊಟ್ಟು ಅಲ್ಲೊಂದು ಮಾತಾಡ್ಬೇಕು, ಭಾಷಣ ತರ ಮಾತಾಡಿದ್ರು, ಅಂದ್ರೆ ಆನಂದ ಪಡ್ತಿದ್ರು. ಗುಣಕ್ಕೂ ಮತ್ಸರವೇ ಇರಲಿಲ್ಲ ಅವರಿಗೆ, ವಯಸ್ಸಿಗೆ ಮತ್ಸರವೇ ಇರಲಿಲ್ಲ. ಹಾಗೆ ಆಶೀರ್ವಾದ ಮಾಡಿ ಸಂಪ್ರದಾಯಬದ್ಧವಾಗಿ ಅರ್ಶನ ಕುಂಕುಮ ಕೊಟ್ಟು ಹೆಂಡತಿಯನ್ನು ಕಳಿಸ್ಕೊಡ್ತಕ್ಕಂಥದ್ದು ಅವ್ರು ಹಾಗಿದ್ರು ಅಂತ ಒಂದು ಮಾತು ಹೇಳಿದ್ರು. ಆ ಕಾಲದಲ್ಲಿ ಸಿನಿಮಾ ಜಗತ್ತನ್ನ ಗುಟ್ಟಾಗಿ ಇಟ್ಕೊಂಡು ನಾವು ಸ್ಟುಡಿಯೋಗಳಲ್ಲಿ ಮಾಡ್ತಿದ್ದವು. ಅದಾದ್ಮೇಲೆ ಈಗ ಯಾವ ಜಾಗದಲ್ಲಿ ಬೇಕಾದ್ರೂ ಮಾಡೋ ಸ್ಥಿತಿ ಬಂದಿದೆ. ಆ ಒಂದು ಗುಣದಲ್ಲೇ ಅವರು ಹೊರಗಡೆ ಎಲ್ಲೂ ಕಾಣಿಸ್ಕೊಡ್ಬೇಕಾದ್ರೂ ಒಬ್ಬ ನಟಿಯಾಗಿ ಬರ್ತಿದ್ರು ಅಂತ ಮಾತನ್ನು ಹೇಳಿದ್ರಲ್ಲ, ಅದು ಯಾತಕ್ಕೆ ಅದಕ್ಕೆ ಗೌರವ ಕೊಡೋದಕ್ಕೋಸ್ಕರವಾಗಿ. ನಾನು ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕಿಂತ ನಮ್ಮ ಪ್ರೊಫೆಷನ್ ಇಷ್ಟು ಸುಂದರವಾಗಿದೆ, ಇದನ್ನ ನೀವೆಲ್ಲರೂ ಫಾಲೋ ಮಾಡಿ ಅನ್ನತಕ್ಕಂಥ ರೀತಿಯಲ್ಲಿ ಅವರು ಮಾಡ್ತಿದ್ರು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗ್ತಾ ಇದೆ. ಇನ್ನ ಜಾಸ್ತಿ ಉದ್ದನೆ ಭಾಷಣ ಮಾಡೋದಿಲ್ಲ, ಅದನ್ನೇ ಹೇಳಬೇಕಾಗುತ್ತೆ. ದಕ್ಷಿಣ ಭಾರತದಲ್ಲಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಒಂದು ಕಟ್ಟಡ ಅಂಬರೀಷ್ ಅವರಿಗೂ ಸಲ್ಲಬೇಕಾಗಿದೆ. ಅವರ ಕಷ್ಟವನ್ನು ನಾನು ನೋಡಿದ್ದೀನಿ. ಅವ್ರು ಇಂಥದಕ್ಕೆಲ್ಲ ಸಹಕಾರ ಕೊಡ್ತಿದ್ರು. ಈಗ ಸೋದರಿ ಅವ್ರು ಮಾತಾಡ್ದ ಹೇಳಿದ್ರು, ಎಲ್ಲೋ ಒಂದ್ ಕಡೆ ನಿಷ್ಕ್ರಿಯವಾಗಿದೆಯೇನೋ ಸಂಘ ಅನ್ನೋ ಸ್ಥಿತಿಗೆ ತಂದಿಟ್ಟಿದ್ದೀವಿ. ಅದು ಯಾರ ಕಾರಣ ಅಂತ ಗೊತ್ತಿಲ್ಲ, ನಾವೆಲ್ಲರೂ ಕಾರಣರಾಗ್ತೀವಿ. ಅದನ್ನೆಲ್ಲ ಮರೆತು ರಾಕೇಶ್ ಅವರ ಕೈ ಜೋಡಿಸಿ ನಾವು ಇದಕ್ಕೆ ಖಾಲಿ ಇರ್ತಕ್ಕಂಥ ಗೌರವಾಧ್ಯಕ್ಷರಾಗಲಿ, ಖಾಲಿ ಇರ್ತಕ್ಕಂಥ ಅಧ್ಯಕ್ಷ ಸ್ಥಾನಕ್ಕೆ ಗೌರವಾನ್ವಿತ ವ್ಯಕ್ತಿಗಳನ್ನ ಯಾರನ್ನಾದ್ರೂ ಹುಡುಕಿ ಕ್ರಿಯಾತ್ಮಕವಾಗಿ, ಗುಣಾತ್ಮಕವಾಗಿ, ದಕ್ಷಿಣ ಭಾರತದಲ್ಲೇ ದೊಡ್ಡ ಸಂಘ ಇದು ಕಲಾವಿದರ ಸಂಘ, ಇಡೀ ಇಂಡಸ್ಟ್ರಿಗೆ ದೊಡ್ಡದು ಅನ್ನತಕ್ಕಂಥದ್ದು ಮಾಡಬೇಕಾಗಿರೋದ್ರಿಂದ ಅವೆಲ್ಲವನ್ನು ಮರೆತು ಇಷ್ಟು ಜನ ಅಲ್ಲ ಬರಬೇಕಾಗಿದ್ದು. ಇಂಥ ಬೇರು ಗಟ್ಟಿಗೆ ಎಷ್ಟೋ ಜನ ನಾವು ದೊಡ್ಡ ದೊಡ್ಡ ಕಲಾವಿದರನ್ನು ಬರಬೇಕಾಗಿತ್ತು.
ದೂರ್ತಿಲ್ಲ. ಎಲ್ಲೋ ಒಂದು ಕಡೆ ಕೊಂಡಿ ಕಳಚೋಗಿದೆ, ನಿಷ್ಕ್ರಿಯ ಆಗ್ತಕ್ಕಂಥ ಕೊಂಡಿ ಕಳಚೋಗಿದೆ. ಅದಕ್ಕೆ ಅದನ್ನ ಸೋದರವರು ಸ್ವಲ್ಪ ಮನಸ್ಸು ಮಾಡಬೇಕು. ನಮ್ಮ ರಾಕಲಿಂಗವರು ಅದನ್ನು ತಗೊಂಡು ಇವತ್ತು ಖಾಲಿ ಇರ್ತಕ್ಕಂಥದ್ದು ರಿಷಬ್ದವ್ರು ಮಾಡ್ತಿರೋ ಒಟ್ಟು ಸಂಘಟನೆಯನ್ನು ಕ್ರಿಯಾತ್ಮಕವಾಗಿ ಮಾಡಿ ನಾವೆಲ್ಲರೂ ಕೈ ಜೋಡಿಸ್ತಿದ್ದೀವಿ. ಇವತ್ತಿಲ್ಲಿ ಯಾರು ಬಂದಿದ್ದೀವಿ ಇವರಿಷ್ಟೇ ಅಲ್ಲ, ನಾವು ಪೋಷಕ ನಟರು ಅಂತ ಹೇಳಿದ್ರೆ ನಟರು ನಟನೆ, ಕಲಾವಿದರು ಕಲಾವಿದರೆ. ಆ ದೃಷ್ಟಿಯಿಂದ ನಮ್ಮ ಸಹಕಾರವನ್ನು ಪಡ್ಕೊಂಡು ಸಂಘವನ್ನ ಈ ಅಂಬರೀಷ್ ಅವರ ಆಸೆಯನ್ನ ಮತ್ತು ನಮ್ಮ ಇವರ ಅಭಿಮಾನವನ್ನ ರಾಜ್ಕುಮಾರ್ ಅವರದು ಮತ್ತು ಸರೋಜರ ಶ್ರದ್ಧಾಂಜಲಿ ಕಾರಣದಿಂದಲಾದರೂ ದೊಡ್ಡದಾಗಿ ಮಾಡೋಣ ಅನ್ನೋ ಮಾತನ್ನು ಹೇಳಿ ಅವರ ಕುಟುಂಬದವರಿಗೆ ಸ್ಥೈರ್ಯ ಬರಲಿ. ಅವರನ್ನ ನಾವು ಇವತ್ತು ಯಾಕೆ ನೆನೆಸ್ಕೋಬೇಕಾಗಿದೆ ಅಂತಂದ್ರೆ ಆಗಲೇ ಹೇಳಿದ್ರೆ ನಡವಳಿಕೆ ಗುಣ ಅದನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಅಭಿನಂದನೆಗಳು ತಿಳಿಸ್ತೀನಿ. ಅವರು ಇನಿಷಿಯೇಟಿವ್ ತಗೊಳ್ಳೋದಾಗಿದ್ದರೆ ಈ ಒಂದು ಸಮಾರಂಭ ಆಗ್ತಾ ಇರಲಿಲ್ಲ. ಮೇಡಮ್ ಸುಮಲತಾ ಅವರು ಮೊದಲೇ ಹೇಳಿದರು ಸಂಘದ ಬಗ್ಗೆ ಇಲ್ಲ. ಚಂದ್ರು ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ನಿಜ, ಈ ಸಂಘ ಬಹಳ ದೊಡ್ಡದಾಗಿ ಬೆಳೆದಿದೆ. ಅದೇ ರೀತಿ ಬೆಳೆಸ್ಕೊಂಡು ಹೋಗೋಣ ಅಂಥೇಳಿ ನನ್ನ ಒಂದು ಆಸೆ. ಇವತ್ತು ಪದ್ಮಭೂಷಣ ಶ್ರೀಮತಿ ಬಿ ಸರೋಜಿನಿಯವರು ಸುಮಾರು 2 ವಾರಗಳ ಮೇಲಾಯಿತು ಅವರ ನಿಧನ ಹೊಂದಿ. ಸಂತಾಪ ಸೂಚಕ ಸಭೆ ನಮ್ಮ ಕಲಾವಿದರ ಸಂಘದಲ್ಲಿ ಏರ್ಪಾಡು ಮಾಡಬೇಕು ಅಂತಂದು ಹೇಳಿ ನಾನು ವೆಂಕಟೇಶ್ ಮಾತಾಡಿಕೊಂಡಾಗ ಈ ರೀತಿ ಅವರು 11-12 ದಿವಸಗಳ ಆದಮೇಲೆ 9ನೇ ತಾರೀಕು ಇಟ್ಕೋಣ ಅಂತ ಹೇಳಿದ್ರು. ಸರಿ ಆಯಿತು, ಅವ್ರ ಮನೆಯವರು ಬರೋದಕ್ಕೆ ಹೇಳಿ ಅಂತ ಹೇಳಿ ಅವರು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನನ್ನ ಪುಣ್ಯ, ಎಂತೆಂಥ ದಿಗ್ಗಜರ ಜೊತೆಯಲ್ಲಿ ಆಯಮ್ಮ ಪಾತ್ರ ಮಾಡಿದ್ದಾರೆ. ತೆಲುಗಿನಲ್ಲಿ ಟಿ ರಾಮರಾವ್, ನಾಗೇಶ್ವರರಾವ್, ತಮಿಳಿನಲ್ಲಿ MG ರಾಮಚಂದ್ರನ್, ಶಿವಾಜಿ ಗಣೇಶನ್, ಜಮನಿ ಗಣೇಶನ್, ಹಿಂದಿಯಲ್ಲಿ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಕನ್ನಡದಲ್ಲಿ ನಮ್ಮ ಹಿರಿಯರಾದ ಡಾಕ್ಟರ್ ರಾಜ್ಕುಮಾರ್. ನನಗೂ ಒಂದು ಅವಕಾಶ ಸಿಕ್ತು. KCN ಮೂವೀಸ್ ನಿರ್ಮಾಣದ ಭಲೆ ಚಿತ್ರ ಅನ್ನೋ ಒಂದು ಚಿತ್ರದಲ್ಲಿ ಶಂಕರನಾಗೂ ಹೀರೋ, ನಾನು ಬಿ ಸರೋಜಿನಿಯವರು ಗಂಡ ಹೆಂಡತಿ ಪಾತ್ರ. ಅವರು KCN ಮೋಹನ್ ಅವರು ಈ ಪಾತ್ರ ಯಾರು ಮಾಡ್ತಾರೆ, ನನ್ನ ಗಂಡನ ಪಾತ್ರ. ಓ ಹೌದಾ, ವೆರಿ ಗುಡ್ ಅಂತ ನನಗೂ ಖುಷಿ. ಯಾಕೆಂದರೆ ನಾನು ನನ್ನ ಸ್ವಂತ ಸ್ಥಳ ಚಿಕ್ಕಬಳ್ಳಾಪುರದ ಹತ್ರ ಒಂದು ಹಳ್ಳಿ. ನಾನು 60ರ ದಶಕದಲ್ಲಿ ಹೈಸ್ಕೂಲ್ ಓದಬೇಕಾದ್ರೆ ಅಲ್ಲಿ ಕೃಷ್ಣ ಟಾಕೀಸಲ್ಲಿ ಜಗದೇಕ ವೀರನ ಕಥಾ ಅಂತ ಹೇಳಿದಾಗಿತ್ತು. ನಾನು ಅದನ್ನು 21 ಸಾರಿ ನೋಡಿದ್ದೀನಿ. ಜಗದೇಕ ವೀರನ ಕಥಾ ಅವರು ಎಷ್ಟು ಸೊಗಸಾಗಿ ಪಾತ್ರ ಮಾಡ್ತಿದ್ರು, ಅಷ್ಟೇ ಚಂದ ಕಾಣೋದು. ಅವ್ರನ್ನ ಭೇಟಿಯಾದಾಗೆಲ್ಲ ನಾನು ನಿಮ್ಮ ಜಗದೇಕ ವೀರನ ಕಥಾ 21 ಸಾರಿ ನೋಡಿದೆನಮ್ಮ ಅಂತ ಹೇಳಿದಾಗ, ಓ ಹೌದಾ, ಅದರಲ್ಲಿ ನೀವು ಈಗ ಒಂದು ಚಿತ್ರವನ್ನು ನೋಡಿದಾಗ ಅದರಲ್ಲಿ ಆ ನೀರಿನಲ್ಲಿ ಜಲಕಾಲಾಟಲೋ ಅಂತ ಈ ಥರ ಆಯಮ್ಮನ ಭೇಟಿಯಾದಾಗೆಲ್ಲ ನಾನು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಿಲ್ಲ, ಜಲಕಾಲಾಟಲೋ ಅಂತ ಇದೇ ಗುಡ್ ಮಾರ್ನಿಂಗ್ ಅವರಿಗೆ. ಅಷ್ಟು ಖುಷಿ ಪಡೋರು. ಅದನ್ನ ಕನ್ನಡಕ್ಕೂ ಡಬ್ ಮಾಡಿದ್ರು, ಜಗದೇಕ ವೀರನ ಕಥೆ ಅಂತಂದ್ರು. ಅದನ್ನು 4 ಸರ್ತಿ ನೋಡಿದೆ. ಆದರೆ ಆ ತೆಲುಗಿನಲ್ಲಿ ಇದ್ದಷ್ಟು ಮಜಾ ಕನ್ನಡದಲ್ಲಿ ಡಬ್ಬಿಂಗ್ ಸಿನಿಮಾ ಏನೇ ಮಾಡಿದ್ರು ಡಬ್ಬಿಂಗ್ ಅಷ್ಟೊಂದು ಮಜಾ ಇರ್ತಿರ್ಲಿಲ್ಲ. ಸೊ ಆ ಸಿನಿಮಾ KCN ಭವನದಲ್ಲೇ ಶೂಟಿಂಗ್ ಎಲ್ಲ ಆಗಿದ್ದು. ಸುಮಾರು 10-12 ದಿವಸಗಳು ಶೂಟಿಂಗ್ ಆಯಿತು. ಅದಾದಮೇಲೆ ನಮ್ಮ ಅವರ ಒಂದು ಆತ್ಮೀಯತೆ ಬಹಳ ಹತ್ತಿರವಾಯಿತು. ಆಗಾಗ ಫೋನ್ ಮಾಡ್ತಿದ್ದರು. ಈಗ ಅವರು ನಿಧನವಾಗೋದಕ್ಕೆ ಮುಂಚೆ ಒಂದೂವರೆ ತಿಂಗಳ ಹಿಂದೆ ಅವ್ರ ನಂಬರ್ ತಗೊಂಡು ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಶ್ರೀನಿವಾಸ ಮೂರ್ತಿ ಚೆನ್ನಾಗಿದ್ದೀರಾ ಅಂತಂದ್ಬಿಟ್ಟು, ಅಯ್ಯೋ ಶಿವನೇ, ಇವ್ರ ನಂಬರ್ ನನ್ನ ಹತ್ರನೇ ಇಲ್ಲ. ನಾನು ಹೇಮಾ ಚೌಧರಿ ಹತ್ರ ಆ ನಂಬರ್ ತಗೊಂಡು ಫೋನ್ ಮಾಡಿದ್ದು. ಇವ್ರು ನನ್ನ ನಂಬರ್ ಯಾಕೆ ಇಟ್ಕೊಂಡಿದ್ದಾರೆ ಅಂತ. ಅಯ್ಯೋ, ನೀವು ಸಿನಿಮಾಗಳೆಲ್ಲ ನೋಡ್ತೀನಿ,
ಈ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಸತ್ಯ ಅಂತ ಹೇಳ್ಬಿಟ್ಟು, ಅದರಲ್ಲಿ ಎಷ್ಟು ಚಂದ ಪಾತ್ರ ಮಾಡ್ತೀರಿ. ಆಮೇಲೆ ನಿಮ್ಮ ಮಗ ಅಷ್ಟೇ ನವೀನ್ ಕೃಷ್ಣ ಬಹಳ ಸೊಗಸಾದ ನಟ ಅಂತ ಹೇಳ್ಬಿಟ್ಟು ನನಗೆ ಆಶ್ಚರ್ಯ ಆಗೋಯ್ತು. ಈಗ ನಮ್ಮನ್ನು ಇಷ್ಟೊಂದು ನೆನಪಿಟ್ಕೊಂಡಿದ್ದಾರಲ್ಲ ಅಂತ. ಯಾಕೆ ನಾಸರ್ ಅವರು ಹೇಳಿದ್ರು, ಅವರು ಕಲಾವಿದರನ್ನು ಕಂಡ್ರೆ ಎಷ್ಟೊಂದು ಪ್ರೀತಿ ಅಂತ. ಚಂದ್ರನು ಹೇಳಿದ್ರು, ಮನೆ ಕರೆಸಿ ನಮಗೆ ತಿಂಡಿ ಎಲ್ಲ ಕೊಟ್ಟು ಬಾಗಿನ ಎಲ್ಲ ಕೊಟ್ಟು ಕಳಿಸೋದು ಅಂತ. ಅಷ್ಟೊಂದು ಅವರಿಗೆ ಕಲಾವಿದರನ್ನು ಕಂಡ್ರೆ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ರು. ಯಾಕೆಂದರೆ ಮನುಷ್ಯ ಹುಟ್ಟು ಸಾವು ಪ್ರತಿಯೊಬ್ಬರಿಗೂ ಇರೋದೇ. ಹುಟ್ಟಿದ ಮೇಲೆ ಸಾಯಲೇಬೇಕು. ಸಾವು ಯಾವತ್ತು ಬರುತ್ತೆ, ಹೇಗೆ ಬರುತ್ತೆ, ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಆ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಾವೇನು ಒಳ್ಳೆಯ ಕೆಲಸಗಳು ಮಾಡಿದ್ವಿ, ಯಾವ ಒಳ್ಳೆಯ ಕಾರ್ಯಗಳು ಮಾಡಿದ್ವಿ, ಅದೇ ಚಿರಸ್ಥಾಯಿಯಾಗಿ ಉಳಿಯುವಂಥ ಒಂದು ಕೆಲಸ. ಅದಕ್ಕೆ ನಾನು ನಾಟಕ ಕಂಪನಿಯಲ್ಲಿದ್ದಾಗ ನಮ್ಮ ಯೋಗಾನಂದ ಮೂರ್ತಿಗಳು ಈ ಹುಟ್ಟು ಸಾವಿನ ಬಗ್ಗೆ ಒಂದು ಹಾಡು ಬರೆದಿದ್ರು. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇದನ್ನು ಯಾರು ಕೂಡ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಇದುವರೆಗೂ ಕೂಡ ಬೀಸರ ದೇವರ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಶ್ರೀನಿವಾಸ ಮೂರ್ತಿಯವರು ಬಹಳ ಚೆನ್ನಾಗಿ ಮಾತಾಡೋದು, ಸುಮ್ಮನೆ ಮಾತಾಡೋದು. ನಿಜವಾಗಿ ಕೂಡ ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಬದುಕಿ ಹೇಗೆ ಬೆಳೆದಿರೋದಕ್ಕೆ ಬೇಸರ ಸಾಕ್ಷಿಯಾಗಿದ್ದಾರೆ. ಯಾಕಂದ್ರೆ ಎಲ್ಲೋ ಹುಟ್ಟಿದಂತ ಚನ್ನಪಟ್ಟಣದ ಒಳ್ಳೆಯ ಹುಟ್ಟಿದಂತ ಮಗಳು ಈ ಮಟ್ಟಕ್ಕೆ ಕರ್ನಾಟಕ ಅಂತಲ್ಲ ಇಡೀ ಭಾರತದಲ್ಲೇ ಒಂದು ಯಶಸ್ವಿ ನಟಿಯಾಗಿ ನಟಿಸಿದಂಥ ಬೀಸರ ದೇವಿಯವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅಗಲಿದ್ರೂ ಕೂಡ ಅವ್ರು ಮಾಡಿದ ಪಾತ್ರಗಳು ನಮ್ಮ ಕಣ್ಣು ಮುಂದೆ ಜೀವಂತವಾಗಿದೆ. ಒಂದು ಸಣ್ಣ ಘಟನೆ ಹೇಳಿಬಿಡ್ತೀನಿ. ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು ಮದ್ರಾಸ್ನಲ್ಲಿ. ನಾನು ಆವಾಗ ಹಾಗಾಗಿ ನಮ್ಮ ಅಕ್ಕನ ಮನೆಗೆ ಹೋಗ್ತಿದ್ದೆ. ಸರಿ, ಎಲ್ಲಿ ಮಾಮ ಇರಲಿಲ್ಲ, ಶೂಟಿಂಗ್ ಏನು ಸ್ಟುಡಿಯೋದಲ್ಲಿ ಇದ್ದಾರೆ, ಶೂಟಿಂಗ್ ನಡೀತಾ ಇದೆ ಕಣಪ್ಪ ಅಂತಂದ್ರು. ಸೊ ಅಲ್ಲಿಗೆ ಹೋದೆ. ಅಲ್ಲಿ ಹೋದಾಗ ಶ್ರೀನಿವಾಸ ಕಲ್ಯಾಣದಲ್ಲಿ ರಾಜ್ಕುಮಾರ್ ಶ್ರೀನಿವಾಸನಾಗಿ ಇವರು ಪದ್ಮಾವತಿ ಪಾತ್ರ ಮಾಡ್ತಾ ಇದ್ರು. ನಾನು ಹೋದ ಕೂಡಲೇ ನಮ್ಮ ಭಾವ ಚಿನ್ನಪ್ಪ ಬಾ ಬಾ ಕರೆದು ಪರಿಚಯ ಮಾಡಿಕೊಡ್ತೆ ಬೀಸರ ದೇವಿಗೆ. ಸರೋಜಾದೇವಿಯವರೇ, ನನ್ನ ಬಾಮ್ಮ ಇದ್ದಾನೆ ಚಿನ್ನಪ್ಪ ಅಂತ, ಚಿನ್ನೇಗೌಡ ಅಂತಿದ್ರೆ ನಾವು ಚಿನ್ನಪ್ಪ ಅಂತ ಕರಿತೀವಿ. ನೋಡಿ, ಈಗ ಈ ವಯಸ್ಸಿನಲ್ಲಿ ಇವನು MA ಪಾಸ್ ಮಾಡಿದ್ದಾನೆ, ಅದು 7 ವರ್ಷ ಬಂದಿದ್ದಾನೆ ಅಂತ. ಅವ್ರ ಖುಷಿ, ಹೌದಾ ಅಂತ ಖುಷಿ ಪಡ್ತಾರೆ. ಏನಪ್ಪ ನೀನು ಇಷ್ಟಪಟ್ಟು ಚೆನ್ನಾಗಿ, ನಾನು ಮೇಷ್ಟ್ರಾಗಿದ್ದೆ ಅವಾಗ, ಮೇಷ್ಟ್ರಾಗಿದ್ದು ಇದೆಲ್ಲ ಮಾಡಿದ್ದೇನೆ ನನ್ನ ಚಿನ್ನಪ್ಪ ಅಂತ ಪರಿಚಯ ಮಾಡಿಕೊಡ್ತಾರೆ. ಅಂತ ಸಂದರ್ಭ ನೋಡಿದಾಗ ನನಗೆ ಅದು ದೊಡ್ಡ ಕಲಾವಿದ ನೋಡ್ತಾನೆ ಇದ್ದೆ ಅವ್ರನ್ನ. ಅಂತ ದೊಡ್ಡ ಕಲಾವಿದೆ ಶ್ರೀನಿವಾಸ ಪಾತ್ರದಾಗಿ ಪದ್ಮಾವತಿ ಪಾತ್ರ ಕೊಟ್ಟು ಕೂತಿದ್ರು. ಆದರೂ ಕೂಡ ಅವ್ರ ಮಾತು, ಅವ್ರ ಕಥೆ, ನಡೆ ನೋಡಿ ಎಲ್ಲರೂ ಕೂಡ ಮೆಚ್ಚುವಂತಹದ್ದು. ಎಷ್ಟೋ ಸಾರಿ ಮನೆಗೆ ಹೋದಾಗ ಕರೆಸ್ಕೊಳ್ಳೋದು ಅವ್ರ ಅಗತ್ಯ. ಬನ್ನಿ ಬಾಬಾ, ನಾನು ನನ್ನ ತಮ್ಮಯ್ಯ ಅಂತ ಕರೆಯೋರು. ಯಾಕಂದ್ರೆ ನಮಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವರಾಗಿದ್ರು. ನಾನು ಅಷ್ಟೇ ಗೌರವ ಕೊಡ್ತಾ ಇದ್ದೆ ಅವ್ರಿಗೆ, ಬೇಸರ ದೇವರಿಗೆ. ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಕಲಾವಿದರು ಪ್ರತಿಯೊಬ್ಬರು ಹೇಳುವಂತ ವಿಶೇಷತೆಯನ್ನು ಇಲ್ಲದೆ ಇದ್ರೂ ಸಹ ಕನ್ನಡ ಚಿತ್ರರಂಗಕ್ಕೆ ರಾಮಕೃಷ್ಣ ಅನ್ನೋ ಒಂದು ಕಲಾವಿದ ಬರ್ಲಿಕ್ಕೆ ಆ ತಾಯಿ ಬೀಸರ ದೇವಿ ಕಾರಣ ಅಂದ್ರೆ ನೀವು ನಂಬಬೇಕು. ಅಣ್ಣ ಅವರು, ರಾಜ್ಕುಮಾರ್ ಅವರು ಗುಬ್ಬಿ ಕಂಪನಿಯಲ್ಲಿ ಇದ್ದಂತ ನನ್ನನ್ನ ಸ್ವತಃ ಕಾರಲ್ಲಿ ಕರ್ಕೊಂಡು ಹೋಗಿ ಕಂಠೀರವ ಸ್ಟುಡಿಯೋದಲ್ಲಿ ಕೃಷ್ಣನ ಮೇಕಪ್ ಹಾಕ್ಬೇಕು ಅಂತ ಆಸೆ ಪಟ್ರು. ಮೇಕಪ್ ಟೆಸ್ಟ್ ಮಾಡಿದ್ರು ನನಗೆ. ಅದು ಇಷ್ಟೋ ಸಾರಿ ಹೇಳ್ಕೊಂಡಿದ್ದೀನಿ, ಅದು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಪಾರ್ಥಮ್ಮ ಅವ್ರು ನನ್ನನ್ನ ನೋಡ, ಅಣ್ಣ ನೀನು ಕರಿತಾ ಇದ್ದಾರೆ ಹೋಗೋ ಅಂದ್ರು. ನನಗೆ ಅಣ್ಣ ನನ್ನ ಕರಿತಾ ಇದ್ದಾರೆ ಅಂದ್ರೆ ನನಗೆ
ಪ್ರಪಂಚ ಏನಿದ್ರೆ ನಾನು ಓದ್ತಾ ಹಾಕೊಂಡಿವಾಗ ಆಂಧ್ರದಲ್ಲಿ ಇದ್ದವನು ಅಲ್ಲಿ ಕರ್ಕೊಂಡು ಹೋಗಿ ಗುಟ್ಟಾಗಿ ನನಗೆ ಕೇಶವ ಅಂತ ಮೇಕಪ್ ಅನ್ನೋ ಹತ್ರ ಹೇಳಿ ಕೃಷ್ಣನ್ ಮೇಕಪ್ ಹಾಕಿದ್ರು. ನಾನು ಅದು ಕೃಷ್ಣ ಅಂತ ನಂಗೆ ಗೊತ್ತಿರಲಿಲ್ಲ, ಯಾವುದೇ ಹೆಣ್ಪಾಟ್ ಹಾಕ್ಬಿಡ್ತಾರೆ ನನಗೆ ಅಂತ ಹೆದರ್ಕೊಂಡ್ಬಿಟ್ಟಿದೆ, ತಪ್ಪಾಗೋಯ್ತು ನಂದು. ಆದರೆ ಕೃಷ್ಣನ ವೇಷ ಹಾಕೊಂಡು ಕೆಳಗಡೆ ಬಂದು ಕರ್ಕೊಂಡು ರಾಜ್ಕುಮಾರ್ ಅವರಿಗೆ ತೋರಿಸ್ಬೇಕು ಅಂತ ಕೇಶವ ಕೈ ಹಿಡ್ಕೊಂಡು ಬಂದಾಗ ಪಕ್ಕದಲ್ಲಿ ಕಾಂಚನ ಮೇಡಮ್, ಡಿ ಸರೋಜದೇವಿಯವರು, ಕ್ಯಾಮರಾಮನ್ ರೆಹಮಾನ್ ಅವರು, ಶ್ರೀಮಾನ್ ಹುಣಸೂರು ಕೃಷ್ಣಮೂರ್ತಿ ಅವರೆಲ್ಲ ಕೂತಿದ್ರು. ಬಬ್ರುವಾಹನ ಅನ್ನೋ ಒಂದು ಚಿತ್ರದ ಸೆಟ್ ಅದಾಗಿದ್ದು. ಆಗ 1975ರಲ್ಲಿ ಅದನ್ನ ಚಾಮರಾಜಪೇಟೆ ಜಯಣ್ಣ ಅಂತ ಜಯಶ್ರೀ ಟಾಕೀಸ್ ಯಜಮಾನರು ಅದನ್ನ ಶುರು ಮಾಡಿದ್ರು. ಅಲ್ಲಿ ನನ್ನ ಕೃಷ್ಣನ ವೇಷವನ್ನು ರಾಜ್ಕುಮಾರ್ಗೆ ಬೀಸರದೇವರು ಹೇಳಿದ್ರು, ರಾಜ್ಕುಮಾರ್ ಕೃಷ್ಣನ್ಗೆ ಯೋಗ್ಯ ವ್ಯಕ್ತಿ ಅನ್ಕೊಳ್ತೀರ ನೀವು. ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟರು. ಅಣ್ಣ ಎಷ್ಟು ಖುಷಿ ಆಯ್ತು, ನನ್ನ ಹಿಡ್ಕೊಂಡ್ರು. ಅದು ಮುಂದಿನ ಕತೆ. ಅವ್ರು ಹಿಡ್ಕೊಂಡ ತಕ್ಷಣ ನನಗೆ ಕರೆಂಟ್ ಶಾಕ್ ಹೊಡಿತು, ನನ್ನ ಕಣ್ಣೆಲ್ಲ ಕರಗಿ ನೀರಾಯ್ತು, ಎಲ್ಲ ಮೇಕಪ್ ಎಲ್ಲ ಹೊರಟೋಯ್ತು. ಅದು ಮುಂದಿನ ಕತೆ. ನಾನು ಕೃಷ್ಣನ ವೇಷದಲ್ಲಿ ಬರೆದು ಅವರ ಜೊತೆಗೆ ನಿಂತುಕೊಂಡು ಪಾಠ ಮಾಡುವಂತ ಸೌಭಾಗ್ಯದಲ್ಲಿ ನನಗೆ ಧನ್ಯನಾದೆ. ತದನಂತರದಲ್ಲಿ ಪುಟ್ಟಣ ಕಂಗಾಲು ವಗೇರೆ ಹಾಗೆ ಕರ್ನಾಟಕ ಚಿತ್ರದಲ್ಲಿ ಅನ್ನ ತಗೊಳ್ಳುವಂತ ಒಂದು ಯೋಗ ಬಂತು. ಆ ತಾಯಿಯನ್ನು ನಾನು ಯಾವಳ ನೆನೆಸ್ಕೊತೀನಿ. ಇನ್ನೊಂದು ಘಟನೆ, ಅವರು ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ KFIDC ಚೇರ್ಮನ್ ಚೇರ್ ಲೇಡಿ ಅಂತ ಆಗ್ತಾರೆ, ಹೆಡ್ ಆಗ್ತಾರೆ. ಆವಾಗ ಅವರು ಕಂಟಿನ್ಯೂಸ್